ಎಲ್ಲರಿಗೂ ನಮಸ್ಕಾರ. ಒಬ್ಬ ಮಹಿಳೆ ಮೆನೋಪಾಸ್ ರೀಚ್ ಆಗಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡೋದಕ್ಕೆ ಯಾವ್ದಾದ್ರು ಬ್ಲಡ್ ಟೆಸ್ಟ್ ಮಾಡ್ಬೇಕಾ? ಇದು ಒಂದು ಪ್ರಶ್ನೆ. ಯೂಶುವಲಿ ಅವರು ಯಾವ ವಯಸ್ಸಿಗೆ ಮೆನೋಪಾಸ್ ರೀಚ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅವರಿಗೆ 45 ವರ್ಷ ದಾಟಿದ್ದು ನಂತರ ಅವ್ರಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ದು, ಹಾಟ್ ಫ್ಲಾಶಸ್ ಎಲ್ಲ ಬರ್ತಾ ಇದೆ, ನೈಟ್ ಸ್ವೆಟ್ಸ್ ಎಲ್ಲ ಬರ್ತಾ ಇದೆ, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಎಲ್ಲ ಈ ತರ ತೊಂದರೆಗಳೆಲ್ಲ ಸ್ಟಾರ್ಟ್ ಆಗಿದೆ ಅಂತ ಅಂದ್ರೆ ಯೂಶುವಲಿ ನಾವು ಅಂತವರಿಗೆ ಬ್ಲಡ್ ಟೆಸ್ಟ್ ಅನ್ನ ಮಾಡೋದಿಲ್ಲ. ಒಂದು 12 ತಿಂಗಳುಗಳ ಕಾಲ ಅವರಿಗೆ ಪೀರಿಯಡ್ಸ್ ಬಂದಿಲ್ಲ ಅಂತ ಅಂದ್ರೆ ಅದು ಅವರಿಗೆ ಮೆನೋಪಾಸ್ ರೀಚ್ ಆಗಿದೆ ಅಂತ ಅರ್ಥ. ಸೊ ಹಾಗೇನೆ ನಾವು ಕನ್ಫರ್ಮ್ ಮಾಡ್ತೀವಿ. ಸೊ ಅಂತವ್ರಿಗೆ ಯೂಶುವಲಿ ನಾವು ಬ್ಲಡ್ ಟೆಸ್ಟ್ ಮಾಡೋದಿಲ್ಲ. ಆದರೆ ಅವರು 40 ವಯಸ್ಸಿಗಿಂತ ಕಡಿಮೆ ವಯಸ್ಸಿನವರಾಗಿದ್ರೆ ಅಥವಾ ಇನ್ನು 45ನೇ ವಯಸ್ಸಿಗಿಂತ ಕಡಿಮೆ ವಯಸ್ಸಿನವರಾಗಿದ್ರೆ ಅಥವಾ 40ನೇ ವಯಸ್ಸಿನವರಿಗಿಂತ ಕಡಿಮೆ ವಯಸ್ಸಿನವರಾಗಿದ್ರೆ ಅಂತವರಲ್ಲಿ ನಾವು ಬ್ಲಡ್ ಟೆಸ್ಟ್ ಅನ್ನ ಮಾಡೋದು ಉತ್ತಮ. ಯಾಕೆ ಅಂತ ಅಂದ್ರೆ ಇಂಥ ವಯಸ್ಸಿನಲ್ಲಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದಕ್ಕೆ ಬೇರೆ ತೊಂದರೆಗಳು ಕೂಡ ಇರಬಹುದು. ಅಂತದನ್ನೆಲ್ಲ ನಾವು ರೂಲ್ ಔಟ್ ಮಾಡ್ಬೇಕಾಗತ್ತೆ. ಸೊ ಈ ವಯಸ್ಸಿನವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ನಾವು ಯೂಶುವಲಿ ಪ್ರೊಲ್ಯಾಕ್ಟಿನ್ ಮತ್ತೆ ಥೈರಾಯ್ಡ್ ಟೆಸ್ಟ್ ಗಳನ್ನ ನಾವು ಮಾಡ್ತೀವಿ. ಈ ಹಾರ್ಮೋನ್ಗಳ ತೊಂದರೆ ಇದ್ದಾಗ್ಲೂ ಕೂಡ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಇದೆಲ್ಲ ಟೆಸ್ಟ್ ಮಾಡಿದಾಗ ಇದೆಲ್ಲ ನಾರ್ಮಲ್ ಇತ್ತು ಅಂತ ಅಂದ್ರೆ ಆವಾಗ ನಾವು ಮೆನೋಪಾಸ್ ಇರಬಹುದು ಅನ್ನುವಂತಹ ಒಂದು ಸಂದೇಹ ಮನಸ್ಸಿನಲ್ಲಿ ಬರುತ್ತೆ. ಸೊ ಆವಾಗ ನಾವು ಒಂದು ಸೀರಮ್ FSH ಅಂದ್ರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನುವಂತಹ ಒಂದು ಹಾರ್ಮೋನ್ ಟೆಸ್ಟ್ ಅನ್ನ ನಾವು ಮಾಡ್ತೀವಿ. ಸೊ ಈ ಹಾರ್ಮೋನ್ ಟೆಸ್ಟ್ ಅಲ್ಲಿ ಇಫ್ ಇಟ್ ಇಸ್ ಮೋರ್ ದನ್ 25 ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಲೀಟರ್ ಅಂದ್ರೆ 25ಕ್ಕಿಂತ ಜಾಸ್ತಿ ಇದ್ರೆ ಅದು ವ್ಯಾಲ್ಯೂ, ಅವಾಗ ಅದು ಪೆರಿಮೆನೋಪಾಸಲ್ ಪೀರಿಯಡ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ಅಂದ್ರೆ ಇನ್ನು ಮೆನೋಪಾಸ್ ರೀಚ್ ಆಗಿಲ್ಲ, ಬಟ್ ಮೆನೋಪಾಸ್ ರೀಚ್ ಆಗೋ ಸ್ಟೇಜ್ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಸೂಚನೆಯನ್ನ ಕೊಡುತ್ತೆ. ಮತ್ತೆ ಅದು ನಾರ್ಮಲ್ ಇತ್ತು, ಕೆಲವು ಸಲ ಏನಾಗುತ್ತೆ ಅದು ನಾರ್ಮಲ್, ಅದು ಯೂಶುವಲಿ ಅದರದ್ದು ಲೆವೆಲ್ಸ್ ವೇರಿಯಬಲ್ ಇರುತ್ತೆ. ಒಂದ್ಸಲಿ ನಾರ್ಮಲ್ ಬರುತ್ತೆ, ಒಂದ್ಸಲಿ ಜಾಸ್ತಿ ಆಗುತ್ತೆ. ಹಂಗಾಗಿ ಅದ್ರ ಮೇಲೆ ಜಾಸ್ತಿ ರಿಲೈ ಆಗೋದಿಲ್ಲ. ಬಟ್ ಇಂಥ ವಯಸ್ಸಿನಲ್ಲಿ ಮಾಡಿಸ್ಲೇಬೇಕು ಅಂದಾಗ ಈ ಟೆಸ್ಟ್ ಅನ್ನೇ ಮಾಡೋದು. ಸೊ ಅದು 25ಕ್ಕಿಂತ ಜಾಸ್ತಿ ಇದ್ರೆ ಪೆರಿಮೆನೋಪಾಸಲ್, ಅದೇ ಅದು 70ಗಿಂತ ಜಾಸ್ತಿ ಇದ್ರೆ ಅಂದ್ರೆ 70ಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದ್ರೆ ಅದು ಅವ್ರ ಮೆನೋಪಾಸ್ ರೀಚ್ ಆಗಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡುತ್ತೆ. ಮತ್ತೆ ಇನ್ನು ಕೆಲವು ಸೆಟ್ ಆಫ್ ಪೇಷಂಟ್ಸ್ ಇರ್ತಾರೆ. ಅಂದ್ರೆ ಕೆಲವರಿಗೆ ಈಗ ಹಿಸ್ಟ್ರೆಕ್ಟಮಿ ಆಗಿರುತ್ತೆ, ಅಂದ್ರೆ ಗರ್ಭಕೋಶದ ಆಪರೇಷನ್ ಮಾಡಿರ್ತಾರೆ. ಅಂತವ್ರಿಗೆ ಪೀರಿಯಡ್ಸ್ ಬರೋದೇ ಇಲ್ಲ. ಸೊ ಹಂಗಾಗಿ ನಮ್ಗೆ ಅವ್ರ ಮೆನೋಪಾಸ್ ರೀಚ್ ಆಗಿದಾರೋ ಇಲ್ವೋ ಅಂತ ಕನ್ಫರ್ಮ್ ಮಾಡಿ ಹೇಳೋದಕ್ಕೆ, ಕ್ಲಿನಿಕಲಿ ಕನ್ಫರ್ಮ್ ಮಾಡಿ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಅಂತವರಲ್ಲೂ ಕೂಡ ನಾವು ಈ ಬ್ಲಡ್ ಟೆಸ್ಟ್ ಅನ್ನ ಮಾಡ್ತೀವಿ. ಸೀರಮ್ FSH ಅಂದ್ರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಟೆಸ್ಟ್ ಮಾಡಿ ಅದ್ರ ಬೇಸಿಸ್ ಮೇಲೆ ಅವ್ರ ಮೆನೋಪಾಸ್ ರೀಚ್ ಆಗಿದಾರ ಇಲ್ವಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಆದ್ರೆ ನ್ಯಾಚುರಲ್ ಆಗಿ ನಾರ್ಮಲ್ ಏಜ್ ಅಲ್ಲಿ ಅಂದ್ರೆ 45 ವರ್ಷಕ್ಕೆ ಮೇಲೆ ಈ ತರ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿ ಮತ್ತೆ ಪೀರಿಯಡ್ ಸ್ಟಾಪ್ ಆಗಿ ಇರುವಂತವರಿಗೆ ನಾವು ಸಾಧಾರಣವಾಗಿ ಬ್ಲಡ್ ಟೆಸ್ಟ್ ನ ಅಡ್ವೈಸ್ ಮಾಡೋದಿಲ್ಲ.